ನೋಡಿ ಪುನೀತ್ ರಾಜ್ಕುಮಾರ್ದೇ ಫೋಟೋ ಎಲ್ಲೋದ್ರೂ ಕಾಣ್ತಾನೆ ಇರುತ್ತೆ. ಅಪ್ಪು ಯಾವತ್ತಿದ್ರು ಅಜರಾಮರ ಅಂತ ಈ ಥರ ಫೋಟೋಗಳು ನೋಡಿದಾಗ ನೆನಪಾಗುತ್ತೆ. ಓಹೋ, ಎಲ್ಲರೂ ಸೂಪರ್ ಬೈಕಲ್ಲಿ ಮೋಟೋ ವ್ಲಾಗ್ ಮಾಡ್ತಾರೆ. ಬನ್ನಿ ನಾವು ಇವತ್ತು ನಮ್ಮ ಬಜಾಜ್ ಡಿಸ್ಕವರ್ 125cc ಬೈಕಲ್ಲಿ ಮೋಟೋ ವ್ಲಾಗ್ ಶುರು ಮಾಡೋಣ. ಗಾಡಿ ದಮ್ಮೇ ಇಲ್ಲ ಗುರು, ಎಳಿತಾನೇ ಇಲ್ಲ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಚಾನಲ್ನಲ್ಲಿ ಮೊದಲನೇ ಮೋಟೋ ವ್ಲಾಗ್ ಆಗಿರುತ್ತೆ ಈ ಒಂದು ವಿಡಿಯೋ. ಅಂದರೆ ಇದಕ್ಕಿಂತ ಫಸ್ಟು ಮೋಟೋ ವ್ಲಾಗ್ ಮಾಡಿಲ್ವಾ ಅಂದರೆ ಮಾಡಿದ್ದೀನಿ, ಬಟ್ ಮಂತ್ರಾಲಯಕ್ಕೆ ಹೋಗಿದ್ದಾಗ ಒಂದು ವಿಡಿಯೋ ಹಾಕಿದ್ದೆ ಸ್ಟಾರ್ಟಿಂಗ್ ನನ್ನ ಚಾನಲ್ನಲ್ಲಿ. ಅದೇ ಒಂದು ಹೊಸ ವಿಡಿಯೋ, ಅದರಲ್ಲಿ ಮೋಟೋ ವ್ಲಾಗ್ ಮಾಡಿದ್ದೆ. ಬಟ್ ಪೂರ್ತಿ ಸಿಟಿ ಒಳಗೆ ಆ ಥರ ಎಲ್ಲ ಮಾಡಿಲ್ಲ. ಹೈವೇಲಿ ಹೋಗ್ಬೇಕಾದ್ರೆ ಒಂದೆರಡು ಸೀನು ಈ ಥರ ಮಾಡಿದ್ದು ಮೋಟೋ ವ್ಲಾಗ್ನ. ಬಟ್ ಇವತ್ತು ಒಂದು ಕಂಪ್ಲೀಟ್ ಮೋಟೋ ವ್ಲಾಗ್ ಸ್ಟಾರ್ಟಿಂಗಲ್ಲಿ ನೋಡಿ. ನೈಸ್ ರೋಡು, ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಇದೊಂದು ಕೇಸು. ಕಂಪ್ಲೀಟಾಗಿ ಹಂಗೋ ಹಿಂಗೋ ದೀಪಾಂಜಲಿ ನಗರ್ ಇದೆಯಲ್ಲ BHL, ನೋಡಿ ಇಲ್ಲೊಂದು ಮರ ಇತ್ತು ದೊಡ್ಡದು. ಇದೊಂದು ಮರ ಉಳ್ಕೊಂಡಿತ್ತು, ಅದನ್ನು ಕಟ್ ಮಾಡಿ ಬಿಸಾಕಿ ನೈಸ್ ರೋಡ್ ಅಂತೂ ಇಂತೂ ಪ್ರಗತಿಗೆ ಬಂದಿದೆ. ಇಲ್ಲಿಂದ ಡೈರೆಕ್ಟ್ ಹೊಸಕೆರಳ್ಳಿ ಏನಿದೆಯಲ್ಲ PS ಕಾಲೇಜ್ ಅಲ್ಲಿಗೆ ಹೋಗುತ್ತೆ. BHLಂದ ಒಂದು ನೈಸ್ ರೋಡು. ಫಸ್ಟ್ ಅಲ್ಲಿ ನಾಯಂಡಹಳ್ಳಿ ಸಿಗ್ನಲ್ಗೆ ಹೋಗಿ ಅಲ್ಲಿಂದ ಲೆಫ್ಟ್ ತೊಗೊಂಡು ಹೋಗ್ಬೇಕಾಗಿತ್ತು. ಇವಾಗ ಆ ಥರ ಇಲ್ಲ. ಇವತ್ತು ಡಿಸ್ಕವರಲ್ಲಿ ಹೋಗ್ತಾ ಇದ್ದೀನಿ, ಪಲ್ಸರ್ ತೊಗೊಂಡಿಲ್ಲ. ಸಿಟಿಲಿ ಯಾಕೆ ಪಲ್ಸರ್ನ ಎತ್ತಲ್ಲ ಅಂತಂದರೆ ಪ್ರಾಬ್ಲಮ್ಮು ಅಂದರೆ ಮೈಲೇಜ್ ಅಷ್ಟೊಂದು ಬರಲ್ಲ, ಆಮೇಲೆ ಇಂಜಿನ್ ಸ್ವಲ್ಪ ಹೀಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಗಾಡಿನ ಎತ್ತಲ್ಲ. ಮೇಜರ್ ಮೈಲೇಜ್ ಪ್ರಾಬ್ಲಮ್ಮೇ. ಈ ಗಾಡಿಯಲ್ಲಿ ಬರೋವಂಥ ಮೈಲೇಜ್ ಅದರಲ್ಲಿ ಬರಲ್ಲ. ಸಿಟಿಲೆಲ್ಲ ಇದರಲ್ಲಿ ಓಡಾಡಿಸ್ಕೊಂಡು ಹೈವೇಲಿ ಅಥವಾ ಎಲ್ಲಾದರೂ ಔಟ್ಸೈಡ್ ಔಟ್ ಆಫ್ ದ ಸಿಟಿ ಎಲ್ಲರೂ ಹೋದಾಗ ಪಲ್ಸರ್ 220ನ ಗಾಡಿನ ಎತ್ತೋದು. ಇವತ್ತು ಏನು ಡಿಸ್ಕವರಲ್ಲಿ ಮೋಟೋ ವ್ಲಾಗ್ ಅಂತ ಅಂದರೆ, ಈ ಗಾಡಿದು ಮೈಲೇಜ್ ಚೆಕ್ ಮಾಡಬೇಕು ಅಂದ್ಕೊಂಡಿದ್ದೆ. ಸ್ಟಾರ್ಟಿಂಗು ಗಾಡಿ ತೊಗೊಂಡಲ್ಲ ಅವಾಗ ಒಂದು ಮೈಲೇಜ್ನ ಚೆಕ್ ಮಾಡಿದ್ದು. ಅವಾಗಿಂದ ಚೆಕ್ ಮಾಡಿಲ್ಲ ಮೈಲೇಜು. ಅವಾಗ 55 ಕೊಟ್ಟಿದ್ದು, ಫಸ್ಟ್ ಸರ್ವಿಸೇನೋ ಆಗಿತ್ತು ಅಷ್ಟೇ. ಅದಾದಮೇಲೆ ಚೆಕ್ ಮಾಡಿದ್ದು 55 ಕಿಲೋಮೀಟ್ರು ಮೈಲೇಜ್ ಬರ್ತಾ ಇದ್ದಂಥದ್ದು ಅವಾಗ. ಈಗ ನೋಡಿ ಆಲ್ಮೋಸ್ಟ್ 70,660 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 3,400,000 ಲಕ್ಷ ಓಡ್ಬಿಟ್ಟಿದೆ ಗಾಡಿ. 3,400,000 ಅಂತ ಇದ್ದೀನಿ. 70,660 ಕಿಲೋಮೀಟ್ರ್ ಓಡಿದೆ. ಇವಾಗ ನೋಡೋಣ ಎಷ್ಟು ಬರುತ್ತೆ ಮೈಲೇಜು ಅಂತ. ಇಂಜಿನ್ ಕೆಲಸ ಏನು ಮಾಡಿಸಿಲ್ಲ ನೋಡಿ, ಲಾಟಲ್ಲಿ ಇಳಿಸ್ತಾ ಇದ್ದಾರೆ ಪಲ್ಸರ್ದು. ಇಲ್ಲೇ ತೊಗೊಂಡಿದ್ದು ಇದೇ ಶೋರೂಮಲ್ಲೇ. ಆಲ್ಮೋಸ್ಟ್ ನಾವು ಒಂದು 3 ಗಾಡಿಯನ್ನು ತೊಗೊಂಡಿದ್ದೀವಿ, 3-4 ಗಾಡಿ ತೊಗೊಂಡಿದ್ದೀವಿ. ಇವಾಗ ಇದೇ ಶೋರೂಮ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅವನೇನು ಬೆಳಗ್ಗೆ ಬರ್ತೀನಿ ಅಂದಲ್ಲೋ, ಇನ್ನೂ ಬಂದಿಲ್ವಲ್ಲ ಅಂತ ಫೋನ್ ಮಾಡಿದ್ದ. ಆಲ್ಮೋಸ್ಟ್ 4 ಗಂಟೆ ಆಗ್ತಾಯಿದೆ ನೋಡಿ, 3:45. ಫೋನ್ ಮಾಡಿಬಿಟ್ಟು ಬೇಗ ಬರಲಿ ಅಂತಿದ್ದ. ಇಲ್ಲಿ ಮಳೆ ಬಂದುಬಿಟ್ರೆ ನಾಯಂಡಹಳ್ಳಿ ಸಿಗ್ನಲಲ್ಲಿ ಫುಲ್ ಸ್ವಿಮ್ಮಿಂಗ್ ಪೂಲ್ ಆಗಿಬಿಡುತ್ತೆ. ಈಗ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಅಷ್ಟೇ, ಒಂದು 2 ಇಯರ್ಸ್ ಬ್ಯಾಕಿಂದ. ಅದಕ್ಕಿಂತ ಮುಂಚೆ ಮಳೆ ಬಂದುಬಿಟ್ರೆ ಫುಲ್ಲು ಅರ್ಧ ಕಾರ್ ಮುಚ್ಕೊಬೇಕಾಗಿತ್ತು ಇಲ್ಲಿ. ಆ ಥರ ಒಂದು ಮಳೆ ಬಂದರೆ ನೀರು ನಿಂತ್ಕೋತಾಯಿತ್ತು. ಇವಾಗ ಸುಮಾರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡಿ. MT ಯಾರು ಗುರು ಇದು? ಇಲ್ಲಿ ಹಿಂದೆವರೆಗೂ ಸೀಟ್ ಹಾಕ್ಸ್ಬಿಟ್ಟವ್ರು ಗುರು. ನೋಡಿ ಎಷ್ಟು ಸ್ಟ್ರೆಸ್ ತೊಗೊಳುತ್ತೆ ಇಂಜಿನ್ ಅಂತ. ನಾನು 60-70 ಮೇಲೆ ಹೋಗ್ತೀನಿ ಅಂದರೆ ನೋಡಿ, ಆ ಗಾಡಿ ಎಷ್ಟು ಆರಾಮಾಗಿ ಹೋಗ್ತಾ ಇದೆ. ಅದೇ ಡಿಫ್ರೆನ್ಸ್ 125ಗೂ 150cc ಗಾಡಿಗೂ. ಅದು 6 ಗೇರ್ ಗಾಡಿ. MTL ಅಂತೂ ಹಿಂದ್ಗಡೆ ಕೂತ್ಕೊಳ್ಳೋರ್ಗೆ ಆಗೋದೇ ಇಲ್ಲ. ಇಷ್ಟೇ ಡಿಫ್ರೆನ್ಸು. ಅದು 2,25,000 ಕೊಟ್ಟಿದ್ದಾರೆ. ನಮ್ಮ ಹಿತೇಶನ್ ಹತ್ರನೂ ಇದೇ ಗಾಡಿ ಇರೋದು. ಮೈಲೇಜ್ ಬರುತ್ತೆ ಓಕೆ, ಬಟ್ 6 ಗೇರ್ ಬೇಕು, ಲೈಕ್ ಚೆನ್ನಾಗಿರೋದು ಬೇಕು ಅಂದರೆ ತೊಗೋಬೋದು. ಬಟ್ ನನಗೆ ಸಸ್ಪೆನ್ಷನ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಲಾಂಗ್ ರೈಡೆಲ್ಲ ಹೋದರೆ ಸಿಕ್ಕಾಬಟ್ಟೆ ಒಂಥರ ಸಸ್ಪೆನ್ಷನ್ನು ಇದಾಗುತ್ತೆ, ಅಂದರೆ ಹಾರ್ಡ್ ಬೆನ್ಗೆ ಹೊಡೆಯೋ ಥರ ಫೀಲ್ ಆಗುತ್ತೆ. ನನಗೆ ಈ ಡಿಸ್ಕವರ್ಗೂ ಅದಕ್ಕೂ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಅನಿಸ್ತು ಸಸ್ಪೆನ್ಷನ್ಲಿ. ಬಟ್ ನಮ್ಮ 220ಲಿ ಪಲ್ಸರ್ ಗಾಡಿ, ನಮ್ಮ ಜಯಂತನ ಹತ್ರ ಇರೋಂಥ 850ಲಿ ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿದೆ. ನೀವು ಕೂತ್ಕೊಂಡು ಹಿಂಗೆ ಆ್ಯಕ್ಷನ್ ಮಾಡಿದ್ರೇ ವರ್ಕ್ ಆಗುತ್ತೆ. ರೈಡಿಂಗ್ ಮಾಡಬೇಕಾದ್ರಂತೂ ಪಾಟ್ ಹೋಲ್ಸು ಇದೆಲ್ಲ ಸಖತ್ತಾಗಿ ಅಬ್ಸರ್ವ್ ಆಗುತ್ತೆ ಆ ಗಾಡೀಲಿ. ನೋಡಿ ಹೆಂಗೆ ಬರ್ಸಿದಾರೆ ಅಣ್ಣ, ಸಮಯದ ಗೊಂಬೆ. ಆಲ್ಮೋಸ್ಟ್ ನೋಡಿ ಪುನೀತ್ ರಾಜ್ಕುಮಾರ್ದೇ ಫೋಟೋ ಎಲ್ಲೋದ್ರೂ ಕಾಣ್ತಾನೆ ಇರುತ್ತೆ. ಅಪ್ಪು ಯಾವತ್ತಿದ್ರು ಅಜರಾಮರ ಅಂತ ಈ ಥರ ಫೋಟೋಗಳು ನೋಡಿದಾಗ ನೆನಪಾಗುತ್ತೆ. ನೋಡಿ ಅಲ್ಲೂ ಚಿಕ್ಕದು ಫೋಟೋ ಹಾಕಿದ್ದಾರೆ ಅಪ್ಪುದು. ಸೋಲಾರ್ ಪವರ್ಡ್ ಮೊಬಿಲಿಟಿ ನೋಡಿ, BMTCದು. ಒಟ್ಟು 1,424 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ಸ್ ಹಾಕಿದಾರಂತೆ. ಇನ್ಸ್ಟಾಲ್ಡ್ ಅಕ್ರಾಸ್ 22 ಬಸ್ ಡಿಪೋಸ್. ನೋಡಿ ಯಾವುದಾದ್ರು ಪಾನ್ ಮಸಾಲ ಆ ಮಸಾಲ ಅಂತ ಅಡ್ವರ್ಟೈಸ್ಮೆಂಟ್ ಹಾಕೋದ್ರ ಬದಲು ಈ ಥರ ಒಂದು ಸ್ಕೀಮ್ಸ್ನ ಅಥವಾ ಏನು ಗೌರ್ಮೆಂಟ್ ಮಾಡ್ತಾ ಇದೆ, ಏನೇನು ಮಾಡಿದ್ದಾರೆ ಅನ್ನೋದನ್ನು ಹಾಕಿದ್ರೆ ಅಟ್ಲೀಸ್ಟ್ ಜನರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಪಾನ್ ಮಸಾಲ ಈ ಮಸಾಲ ಅದೆಲ್ಲ ಏನು ಯೂಸ್ ಬರಲ್ಲ ಲೈಫಲ್ಲಿ. ಈ ಥರ ಒಂದು ಏನೇನು ಕೆಲಸ ಕಾರ್ಯಗಳಾಗಿದೆ ಅದನ್ನು ಮೆನ್ಷನ್ ಮಾಡಿದ್ರೆ ಒಂದು ಜನಕ್ಕೆ ಉಪಯೋಗನೂ ಆಗುತ್ತೆ. ಅದರಿಂದ ಏನಾದರೂ ಹೊಸದಾಗಿ ತಿಳ್ಕೊತಾರೆ ಕೂಡ. ಈ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಂತ್ಕೊಳ್ಳುತ್ತೆ ಅನ್ನೋದೇ ಗೊತ್ತಾಗಲ್ಲ ಗುರು. ಈ ಆಷಾಢ ಮುಗಿಯೋವರೆಗೂ ಹಿಂಗೇನಾ ನೋಡಿ. ನಾವು ಬರ್ತಾ ಇದ್ದಂಗೆ ಸಿಗ್ನಲ್ ಬಿಟ್ಬಿಡ್ತು.
ಅಣ್ಣನಿಗೆ ಅಷ್ಟು ಚೆನ್ನಾಗಿ ರೋಡ್ ಬಿಟ್ಟಿದ್ದಾರೆ ಆ ಕಡೆಯಿಂದ ಬಂದು ಹೋಗೋಕ್ಕೆ. ಅಣ್ಣ ಇಲ್ಲಿ ಬರ್ತಾವ್ರೆ. ಏನು ಗುರು ಗುಡ್ಡೆ ಇದು, ಮಾದೇಶ್ವರನ ಬೆಟ್ಟ ಇದ್ದಂಗೆ ಐತೆ. ಅದೇ ಪರವಾಗಿಲ್ಲ ಎಷ್ಟೋ. ನೋಡಿ ಯಾವ್ದಾರು ಗಾಡಿ ಲೋಡ್ ಹಾಕೊಂಡು ಬಂತು ಅಂದರೆ ಮುಗೀತಷ್ಟೇ, ಯಾವನು ಇರಲ್ಲ ಹಿಂದ್ಗಡೆ ಇರೋ. ಎಷ್ಟು ನೋಡಿ ನಮ್ಮ ಹಿತೇಶನ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಈಗ. ಅಣ್ಣ ಮನೆ ಹತ್ರ ಬಾ ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತಾನೆ. ಗೈಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದ್ವಿ ಗಾಡಿಗೆ. ಬಟ್ ಮೈಲೇಜ್ ಚೆಕ್ ಮಾಡೋಕ್ಕೆ ನೋಡಿ ಮೈಲೇಜ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾಯಿದ್ದೀನಿ ಫ್ಯೂಲ್ನ. ಎಷ್ಟು ಒಂದು 200 ml ಹಾಕ್ಲಾ. ನಮ್ಮ ಹಿತೇಶ ಬಂದ, ಹಿತೇಶನ್ ಕರ್ಕೊಂಡು ಇವಾಗ ಮೈಲೇಜ್ ಚೆಕ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ನೋಡಿ ಇದು 250 ml. 250 ml ಚೆಕ್ ಮಾಡೋಣ ಇವತ್ತು ಎಷ್ಟು ಬರುತ್ತೆ ಮೈಲೇಜ್ ಅಂತ. ಓ ಹಾಂ ಎಕ್ಸಾಕ್ಟ್ 250 ಅಲ್ವಾ? ಕಮ್ಮಿಲೇ ಮಾಡ್ಗುರು, ಆಮೇಲೆ ಇಂಟು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಬರ್ತದಲ್ವಾ? ಹಾಂ ನೋಡಿ ಗೈಸ್, ಟೋಟಲಾಗೆ ಕರೆಕ್ಟಾಗೆ 1/4 ಲೀಟ್ರ್ ಇದೆ, 250 ml. ಇಷ್ಟರಲ್ಲಿ ಮೈಲೇಜ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಇವತ್ತು ಅಂತ. ಯಾವಾಗೋ ತಂದು ಇಟ್ಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಇದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕೀಗ. ನೋಡಿ ಇಲ್ಲಿ ಇದು ಟ್ಯಾಂಕಿಂದ ಬರೋವಂಥ ಫ್ಯೂಲು. ನೋಡಿ ಇದು ಓಪನ್ ಮಾಡಿದ್ದೀನಿ. ಈ ಬಾಟ್ಲಿಂದ ಈಗ ಡೈರೆಕ್ಟ್ ಕನೆಕ್ಷನ್ ನೋಡ್ತಾ ಇರ್ಬೋದು. ಇಲ್ಲಿಗೆ ಕನೆಕ್ಟ್ ಆಗಿದೆ ಈ ಪೈಪು. ಇದು ಚಾರ್ಜಿಂಗ್ ಕೇಬಲು ಡೈರೆಕ್ಟ್ ಮಾಡಿಬಿಟ್ಟಿದ್ದೀನಿ. ಬೇಡ ಬೇಡ, ಮೇಲ್ಗಡೆ ತೂತೈತೆ ಕಣೋ, ಬಂದ್ಬಿಡುತ್ತೆ. ಹಾಂ ಗೈಸ್, ಮೈಲೇಜ್ ಟೆಸ್ಟ್ನ ಶುರು ಮಾಡ್ತಾ ಇದ್ದೀವಿ ಈಗ. ಬನ್ನಿ ಹೊರಡೋಣ. ಡ್ರಾಪ್ ಕೇಳ್ತಾ ಇದರಲ್ಲಿ ನೋಡಿ 1/4 ಲೀಟ್ರ್ ಇದೆ ಈ ಒಂದು ಬಾಟ್ಲಲ್ಲಿ. ಎಷ್ಟು ದೂರ ನಮ್ಮ ಗಾಡಿ ಟ್ರಾವೆಲ್ ಮಾಡುತ್ತೆ ಈ ಒಂದು 1/4 ಲೀಟ್ರಲ್ಲಿ ನೋಡೋಣ. ಹಾಗೆ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಅನ್ನೋದನ್ನು ಇವತ್ತು ಗೊತ್ತಾಗುತ್ತೆ. ನಾವು ಹೋಗ್ತಾ ಇರೋದು ಡಬಲ್ಸು. ನಮ್ಮ ಹಿತೇಶ ಕೂತಿದ್ದಾನೆ ಹಿಂದೆ. ನಾನೊಂದು 93 kgs ಇದ್ದೀನಿ. ನೀನು ಎಷ್ಟು kg ಇದೆಯಾ? 73. ಹಾಂ, ನಾನೊಂದು 93, ಅವನೊಂದು 73. ಟೋಟಲ್ಲು ಆಯ್ತಲ್ಲ 166 kg. ಆಲ್ಮೋಸ್ಟ್ 70,600 ಚಿಲ್ಲರೆ, ಅಂದರೆ 800. ಇನ್ನೊಂದು 200-300 ಕಿಲೋಮೀಟ್ರ್ ಓಡಿದ್ರೆ 70,000 ಓಡುತ್ತೆ ಗಾಡಿ. ನೋಡೋಣ ಅಲ್ಟಿಮೇಟಾಗಿ ಎಷ್ಟು ಕೊಡ್ತಾ ಇದೆ ಗಾಡಿ ಒಂದು 70,000 ಕಿಲೋಮೀಟ್ರು ಓಡಿದ್ಮೇಲೆ ಈ ಒಂದು ಗಾಡಿ ಅಂತ. ಗೈಸ್ ಆ್ಯಕ್ಚುಲಿ ಈ ಫ್ಯೂಲು ಸಪ್ಲೈ ಆಗ್ತಾ ಇಲ್ಲ ಗಾಡಿಗೆ. ನೋಡಿ ಗಾಡಿ ಜರ್ಕೊಡಿತಾ ಇದೆ. ಆನ್ ಮಾಡಿಲ್ಲ, ಗಾಡಿ ಫುಲ್ ಆಫ್ ಆಯಿತು. ಹಾಂ ನೋಡಿ ಗಾಡೀಲಿದ್ದಂಥ ಪೆಟ್ರೋಲ್ ಫುಲ್ಲು ಸ್ವಲ್ಪ ತಗೋತಾ ಇದೆ ನೋಡಿ, ಆಗ್ತಾಯಿಲ್ಲ. ಇವಾಗ ಈ ಒಂದು ಫ್ಯೂಲ್ನ ಆನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆನ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ರಿಯಲ್ ಮೈಲೇಜ್ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಆನ್ ಆಗ್ತಾ ಇಲ್ವಲ್ಲ ಗುರು ಗಾಡಿ. ನೋಡಿ ಕಾರ್ಬೊರೇಟ್ರಲ್ಲಿ ಇದ್ದಂಥ ಎಲ್ಲ ಫ್ಯೂಲ್ನ ಎಂಡ್ ಮಾಡಿದೆ. ಇವಾಗ ಆ್ಯಕ್ಚುಲಾಗಿ ಈ ಬಾಟ್ಲಲ್ಲಿರುವಂಥ ಫ್ಯೂಲು ಸಪ್ಲೈ ಆಗ್ತಿದೆ ಗಾಡಿಗೆ. ಇಲ್ಲಿ 0 ಮಾಡಿಬಿಡ್ತೀನಿ. ನೋಡಿ 0 ಮಾಡಿದ್ದೀನಿ ಇದನ್ನು. ಇವಾಗ ಚೆಕ್ ಮಾಡೋಣ ಎಷ್ಟು ಬರ್ತಾ ಇದೆ ಅಂತ. ಸ್ಪೀಡ್ನ ಒಂದು 70 ಮೇಲೆ ದಾಟ್ಸೋಕ್ಕೆ ಹೋಗಲ್ಲ. 70-75 ಒಳಗಡೆ ಆದಷ್ಟು ಸ್ಪೀಡ್ನ ಇಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಕೊಟ್ಬಿಟ್ಟು ಗೈಸ್ ಆಲ್ಮೋಸ್ಟ್ 4.5 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಇನ್ನೂ ಇಷ್ಟು ಫ್ಯೂಲ್ ಬಾಕಿ ಇದೆ. ಇದು ಕಂಪ್ಲೀಟ್ ಹೈವೇ ಟೆಸ್ಟು ಗೈಸ್. ಈಗ ಯಶವಂತಪುರ ತುಮಕೂರು ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇನ್ನೂ ಒಂದು 50 ml ಅಷ್ಟೇ ಬಾಕಿ ಉಳಿದಿರೋದು ಪೆಟ್ರೋಲು, ಜಾಸ್ತಿ ಉಳಿದಿಲ್ಲ. ಇಲ್ಲೇನು ಟೋಲ್ ಕಟ್ಟಂಗಿಲ್ಲ ಫೀಸು. ಅಲ್ಲಾದರೆ ನೈಸ್ ರೋಡ್ ಅಲ್ವಾ, ಅಲ್ಲಿ 10 ರೂಪಾಯಿ, ಸಾರಿ 15 ರೂಪಾಯಿ ನಾವು ಟೋಲ್ ಕಟ್ಟಿದ್ದು. 6.4 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಒಂದು 10 ಆದರೂ ಬಂದರೆ ಓಕೆ, ಮೈಲೇಜ್ ಒಂದು ಅಟ್ಲೀಸ್ಟ್ 40 ಆದರೂ ಬರ್ತಾಯಿದೆ ಅಂತ. ಇಲ್ಲದೆ ಹೋದರೆ ಡಿಸಪಾಯಿಂಟ್ ಆಗುತ್ತೆ. ಗೈಸ್ 8 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 30-40 ml ಇರ್ಬೋದು ಅಷ್ಟೇ, ನೋಡ್ತಾ ಇರ್ಬೋದು. ಗೈಸ್ 9 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಕಂಪ್ಲೀಟಾಗಿ ಕಾರ್ಬೊರೇಟ್ರನ್ನ ಡ್ರೈ ಮಾಡ್ತೀನಿ.
ಎಷ್ಟು ಹೋಗುತ್ತೆ ನೋಡೋಣ ಗೈಸ್. ನೋಡಿ ಎಂಡಪ್ ಆಗೋಯ್ತು, ಡ್ರೈ ಆಗೋಯ್ತು ಬಾಟ್ಲಲ್ಲಿ ಇದ್ದಿದ್ದಂಥ ಫ್ಯೂಲು. ಇನ್ನೇನು ಕಾರ್ಬ್ರೇಟ್ರಲ್ಲಿ ಒಂದು ಸ್ವಲ್ಪ ಇದೆ ಅಷ್ಟೇ. ಒಂದು 11-12 ಕಂಪ್ಲೀಟ್ ಆಗುತ್ತಾ ಡೌಟು, ನೋಡೋಣ ಗೈಸ್. 10 ಕಿಲೋಮೀಟ್ರ್ ಕಂಪ್ಲೀಟ್ ಆಗೋಯ್ತು ಅಂತೂ ಇಂತೂ. ಓಹೋ ಅಣ್ಣ ನಂಬರ್ ಪ್ಲೇಟೇ ಇಲ್ಲ ಅನ್ಕೋತೀನಿ ಗಾಡೀಲಿ. ಗೈಸ್ 11 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ಕಮಾನ್ ಇನ್ನೊಂದು 2 ಕಿಲೋಮೀಟ್ರು 50 ಬರೋ ಥರ. ಜರ್ಕ್ ಹೊಡಿತಾ ಇದೆ ಸ್ವಲ್ಪ ಗಾಡಿ. ಜರ್ಕ್ ಸ್ಟಾರ್ಟ್ ಆಯಿತು ಗಾಡೀಲಿ. 12 ಕಂಪ್ಲೀಟ್ ಆಗುತ್ತೆ ಅನ್ಕೋತೀನಿ. ಸರ್ವಿಸ್ ರೋಡಲ್ಲಿ ತೊಗೊಂಡ್ಬಿಡ್ತೀನಿ ಈಗ ಲೆಫ್ಟಲ್ಲಿ. ಇಲ್ಲಾಂದ್ರೆ ಹೈವೇಲಿ ಫ್ಯೂಲ್ ಖಾಲಿ ಆಗೋಂಥ ಚಾನ್ಸಸ್ ಇರುತ್ತೆ. ಓ ಬಂತು ಎಂಡಿಗೆ ಬಂದ್ಬಿಡ್ತೀರಿ. 11.8 12 ಕಂಪ್ಲೀಟ್ ಆಗುತ್ತೆ ನನಗೆ ಗೊತ್ತಿರೋಂಗೆ. ಚೋಕ್ ಆನ್ ಮಾಡಿಬಿಡ್ತೀನಿ. ಚೋಕಲ್ಲಿರುವಂಥ ಪೆಟ್ರೋಲ್ ಎಲ್ಲ ಹೋಗ್ಬಿಡ್ಲಿ. ಗೈಸ್ ನೋಡ್ತಾ ಇರ್ಬೋದು 12 ಕಿಲೋಮೀಟ್ರು ಕಂಪ್ಲೀಟ್ ಆಗಿದೆ. 12 ಕಿಲೋಮೀಟರ್ಸ್ 250 ml ಪೆಟ್ರೋಲಲ್ಲಿ. ನೋಡ್ತಾ ಇರ್ಬೋದು 12 × 4 ಮಾಡಿದ್ರೆ 48 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ಆಲ್ಮೋಸ್ಟ್ 50 1 ಲೀಟ್ರ್ ಹಾಕಿದ್ರೆ ಅಲ್ಲ. 70,000 ಓಡಿರೋವಂಥ ಗಾಡಿ ಆಲ್ಮೋಸ್ಟು. ಈಗಲೂ 48-50 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಇದಕ್ಕಿಂತ ಬೇಕಾ? ನೀವು ಸಿಟಿಲೆಲ್ಲ ಆರಾಮಾಗಿ ಓಡಾಡಿಕೊಂಡು ಮೇಂಟೈನ್ ಮಾಡ್ಕೋಬೋದು. ಇದಕ್ಕೋಸ್ಕರನೇ ನಾನು 220ನೇ ಎತ್ತಲ್ಲ ಜಾಸ್ತಿ ಗಾಡಿ. ಯಾಕೆ ಅಂತಂದರೆ ಮೈಲೇಜ್ಗೆ ಒಳ್ಳೆ ಗಾಡಿ ಅಂತ. ಬನ್ನಿ ಇದನ್ನು ತೆಗೆದ್ಬಿಟ್ಟು ಫ್ಯೂಲ್ ಪೈಪ್ನ ಕನೆಕ್ಟ್ ಮಾಡಿಬಿಡೋಣ. ನೋಡಿ ಕನೆಕ್ಷನ್ನು. ಇನ್ನು ಪೆಟ್ರೋಲ್ ಇದೆ ಇಲ್ಲ, ಆಲ್ಮೋಸ್ಟ್ ಖಾಲಿ ಆಗಿದೆ. ಈ ಒಂದು ಪೈಪ್ನ ಕನೆಕ್ಷನ್ ಮಾಡಿಬಿಡೋಣ. ಮನೆ ಈಚೆ ಬೇರೆ ನಿಲ್ಲಿಸ್ತೀನಲ್ಲ ಗಾಡಿನ, ಅದರಿಂದ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟೈತೆ ಗಾಡಿ. ಇದನ್ನ ಎತ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಬಿಡೋಣ. ಈಗ 250 ml ಪೆಟ್ರೋಲ್ ಹಾಕಿದ್ದೆ, ಅಷ್ಟೂ ಖಾಲಿ ಆಗಿದೆ. ಈಗ ಇಷ್ಟರಲ್ಲಿ 12 ಕಿಲೋಮೀಟ್ರ್ ಬಂದಿದೆ ಕರೆಕ್ಟಾಗಿ. ಅದು ಡಬಲ್ಸು. ನಾನು ಒಂದು 93 kg, ಇವನೊಂದು 73 kg, ಟೋಟಲ್ 166 kg. ಅದ್ರ ಜೊತೆ ಈ ಬ್ಯಾಗಲ್ಲಿ ಅದು ಇದು ಐಟಮು ಎಲ್ಲ ಸರ್ ಒಂದು 2-3 kg ಸೇರಿಸ್ಕೊಳ್ರಿ. ಟೋಟಲಾಗೆ ಒಂದು 170 kgs. ಇಷ್ಟರಲ್ಲಿ ಗಾಡಿ 48 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. 12 × 4 ಅಂದರೆ ನಾನು ಹಾಕಿದ್ದು 1/4 ಲೀಟ್ರು ಫ್ಯೂಲ್ನ 250 × 4 ಮಾಡ್ಬೇಕು ನೀವು, ಅವಾಗ 1 ಲೀಟ್ರ್ ಆಗುತ್ತೆ. ಅದನ್ನು 12 ನೋಡಿ 12 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. × 4 ಮಾಡಿದ್ರೆ 48 ಬರುತ್ತೆ. ನೋಡಿದ್ರಲ್ಲ 70,000 ಓಡಿದ್ಮೇಲೂ ಇಷ್ಟು ಮೈಲೇಜ್ ಕೊಡ್ತಾಯಿದೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕೋಸ್ಕರ ನಾನು ಇನ್ನೂ ಕೊಟ್ಟಿಲ್ಲ ಈ ಒಂದು ಗಾಡಿನ, ಇಲ್ಲಾಂದ್ರೆ ಅವಾಗಲೇ ಕೊಟ್ಬಿಡ್ತಾಯಿದ್ದೆ. ಖುಷಿ ಆಗ್ತಾಯಿದೆ ನೋಡಿ, ಇಷ್ಟು ಮೈಲೇಜ್ ಬಂತಲ್ಲ, ಅದೇ ಖುಷಿ. ಸ್ಟಾರ್ಟ್ ಆಯ್ತು ನೋಡಿ. ಏನಿಸ್ತಿತ್ತು ಶಾ? ಏನನ್ನಿಸ್ತು ಮೈಲೇಜ್? 70,000 ಓಡಿದ್ಮೇಲೆ 48 ಮೈಲೇಜ್. 1 ಲೀಟ್ರ್ ಹಾಕ್ರೆ 50 ಬರೋದು. 1 ಲೀಟ್ರ್ ಹಾಕ್ರೆ 50 ಬರೋದಲ್ಲ? ಏನನ್ನಿಸ್ತು? ಮಿತೇಶ ಅಂತಿದ್ದ ಇದೆಲ್ಲ ಟ್ರಿಪ್ ಹೋಗಿದ್ವಿ, ಎಲ್ಲಿ ಹೇಳು? BR Hills. BR Hillsಗೆ ಹೋದಾಗ ಕೇಳ್ತಾ ಇದ್ದ ಎಷ್ಟು ಕೊಡ್ತಾಯಿದ್ದು ಗುರು ಮೈಲೇಜ್ ಇದು, ಪೆಟ್ರೋಲೇ ಖಾಲಿ ಆಗ್ತಿಲ್ಲ ಅಂತ. ಕೊನೆಗೂ ಮೈಲೇಜ್ ಚೆಕ್ ಮಾಡೇ ಬಿಟ್ವಿ. 70,687 ಕಿಲೋಮೀಟ್ರ್ ಓಡಿದೆ ನೋಡಿ. ಆಲ್ಮೋಸ್ಟ್ 71,000 ಅಂದ್ಕೊಳ್ಳಿ. ಎಷ್ಟು ಕೊಡ್ತು ಮೈಲೇಜು ಅಂತ ನೋಡಿದ್ರಲ್ಲ. ಬನ್ನಿ ಒಂದು ಟಾಪ್ ಸ್ಪೀಡ್ ಚೆಕ್ ಮಾಡಿಬಿಡೋಣ, ಇಬ್ಬರು ಕೂತ್ಕೊಂಡ್ರೆ ಎಷ್ಟು ಬರುತ್ತೆ ಅಂತ. ನೋಡಿ ಇಬ್ಬರು ಕೂತ್ಕೊಂಡಿದ್ರೆ ಎಷ್ಟಾಗುತ್ತೆ ಅಂತ. 85 ದಾಟಲ್ಲ, ಅಪ್ ಬೇರಲ್ಲ ಇದು. ಸ್ಟ್ರೈಟ್ ರೋಡಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇದೊಂದು ಸ್ವಲ್ಪ ಫ್ಲೈಟ್ ಇದೆ. ಪೊಲೀಸವ್ರು ಇಂಥವ್ರನ್ನೆಲ್ಲ ಹಿಡಿಯೋದಿಲ್ಲ ಅನ್ಕೋತೀನಿ. ಏನಿದ್ರು ಈ ಡೀಸೆಂಟಾಗಿ ಸಿಟಿ ಒಳಗಡೆ ಓಡಾಡ್ತಾ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಹಿಡ್ದಾಕ್ತಾರೆ. ಟ್ರಿಪಲ್ ರೈಡಿಂಗು ಗುರು. ಇಲ್ಲಿ ಯಾರು ಕೇಳಲ್ಲ.
ಇದು ರೂರಲ್ ಸೈಡ್ ಬರುತ್ತಲ್ವಾ, ಏನು ಮಾತಾಡಲ್ಲ. ಹೋಗೇ ಬಿಟ್ರು ನೋಡಿ ಗುರು, ಎಷ್ಟು ಧೈರ್ಯ ನೋಡಿ. ಸಿಟಿ ಒಳಗಡೆ ಒಬ್ಬೊಬ್ರು ಹಾಕಿಲ್ಲ ಅಂತಾರೆ ಹೆಲ್ಮೆಟ್ನ ಹಿಡ್ಕೊಂಡು ಸೈಡ್ಗೆ ಹಾಕ್ಸಿ ಫೈನ್ ಕಟ್ಟಿಸ್ತಾರೆ. ಆಮೇಲೆ ಫೋಟೋ ಬೇರೆ ಹೊಡ್ಕೊಂಡ್ಬಿಡ್ತಾರೆ, ಕೇಸ್ ಅಪ್ಲೋಡ್ ಮಾಡ್ತಾರೆ. ಬಟ್ ಇಲ್ಲಿ ಮೂರು ಜನ ಟ್ರಿಪಲ್ ರೈಡಿಂಗು, 3 ಜನನೇ ಹೆಲ್ಮೆಟ್ ಹಾಕಿಲ್ಲ. ಎಷ್ಟು ರಜಾರಶೋಗೆಲ್ಲ ಓಡಾಡ್ತಾರೆ ಅಂತ ಅಷ್ಟೇ. ಸಿಟಿ ಲಿಮಿಟ್ಸಿಂದ ಈಚೆ ಬಂದರೆ ನೋಡಿ ಆಲ್ಮೋಸ್ಟ್ ಯಾರು ಹೆಲ್ಮೆಟ್ ಯೂಸ್ ಮಾಡಲ್ಲ, ಹಂಗಂಗೆ ಓಡಾಡ್ತಾರೆ ಎಲ್ಲರೂ. ಗೈಸ್, ನಿಮ್ಗೇನು ಅನ್ನಿಸ್ತು ಈ ಒಂದು ಮೈಲೇಜ್ ಚೆಕ್ ಮಾಡಿದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 70,000 ಕಿಲೋಮೀಟ್ರ್ ಆದಮೇಲೂ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಇದೆ ಅಂದರೆ ಯಾವ ಥರ ಒಂದು ಖುಷಿ ಆಗುತ್ತೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇಳಿ, 2 ನಿಮಿಷ. ಅದು ಕ್ಲಚ್ಚು ಸತಿ ಚೇಂಜ್ ಮಾಡ್ಸಾಗ ಏನು ಮಾಡಿದ್ದ, ಯಾವುದೋ ಲೋಕಲ್ ಕ್ಲಚ್ ಹಾಕ್ಬಿಟ್ಟವನೆ. ಪೈಪ್ಲೈನ್ ರೋಡಲ್ಲಿ ಹಾಕ್ಸಿದ್ದು ವಿಜಯನಗರಲ್ಲಿ. ಅಂದರೆ ಸ್ಮೂತಾಗಿತ್ತು ಫಸ್ಟ್ ಇದ್ದಿದ್ದು. 45,000ಕ್ಕೆ ಕ್ಲಚ್ ಪ್ಲೇಟ್ ಹೋಗಿದ್ದು ನಂದು. ಹಾಕ್ಸಿದ್ರೆ ಅವಾಗಿಂದ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಆಯಿತು. ಕ್ಲಚ್ ಪ್ಲೇಟು ಏನಾಗುತ್ತೆ ಅನ್ನಿಸುತ್ತೆ, ಗರ್ರ ಅನ್ನತ್ತೆ. ಗೈಸ್ ನೋಡಿ, 70,000 ಕಿಲೋಮೀಟ್ರ್ ಓಡಿದ್ಮೇಲೆ ಯಾವ ಥರ ಇದೆ ಗಾಡಿ ಅಂತ. ಇಲ್ಲಿ ಸೈಡ್ ಬಾಕ್ಸ್ ಹಾಕ್ಸಿದ್ದೆ, ಅದನ್ನು ತೆಗೆಸ್ಬಿಟ್ಟಿದ್ದೀನಿ. ಸ್ವಲ್ಪ ಲಾಕೇನೋ ಇದಾಗೋಗಿತ್ತು ಅಂದ್ಬಿಟ್ಟು ತೆಗೆಸ್ಬಿಟ್ಟೆ ಅದನ್ನು. ಆಮೇಲೆ ಸಸ್ಪೆನ್ಷನ್ ಚೇಂಜ್ ಮಾಡಿಸ್ಬೇಕು. ಸಸ್ಪೆನ್ಷನ್ ಸ್ವಲ್ಪ ಹಾರ್ಡಾಗ್ಬಿಟ್ಟಿದೆ. ಆಮೇಲೆ ಸೀಟು ಸ್ವಲ್ಪ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಏನೋ ಕಂಫರ್ಟ್ ಇಲ್ಲ ಇದರಲ್ಲಿ. ಏನಾದರೂ ಹೋದರೆ ಸ್ವಲ್ಪ ಬೆನ್ನಿಗೆ ಹಾರ್ಡಾಗಿ ಹೊಡಿಯುತ್ತೆ. ಅದರಿಂದ ಇದನ್ನು 2ನೇ ಸತಿನ 3ನೇ ಸತಿ ನಾನು ಸೀಟ್ನ ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಸೋಕ್ಕೆ ಹೋಗಿದ್ದು. ಆವಾಗ ಫುಲ್ ಇದಾಗೋಗಿತ್ತು ಅಂದ್ಬಿಟ್ಟು ಯಾವುದೋ ಲೋಕಲ್ ಸೀಟ್ನೇ ತೆಗೆದು ಹಾಕ್ಕೊಟ್ರು. ಅದರಲ್ಲೇ ಇಷ್ಟು ದಿನ ಓಡಿಸ್ದೆ. ನೋಡ್ತಾ ಇರ್ಬೋದು ಹಿಂಗಿದೆ ಗಾಡಿ ಅಂತ. ವಾಶ್ ಮಾಡಿಸ್ಬೇಕು. 5 ವರ್ಷ ಆಲ್ಮೋಸ್ಟ್ ಅಕ್ಟೋಬರ್ ನವಂಬರ್ ಬಂದರೆ 6 ವರ್ಷ ಆಗೋದು ಗಾಡಿ ತಗೊಂಡು. ಹೆಂಗಿದೆ ತಿಳಿಸಿ. ನಿಮ್ಮ ಹತ್ರ ಇರುವಂಥ ಗಾಡಿಗಳು ಎಷ್ಟು ವರ್ಷದಿಂದ ನೀವು ಓಡಿಸ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ನಿತೇಶ ಹೊಸ ಫೋನ್ ತೊಗೊಂಡವನೆ, ಅದ್ರದ್ದು ಟ್ರೈ ಮಾಡ್ತಾವನೆ ಯಾವ ಥರ ಬರುತ್ತೆ ಕ್ಯಾಪ್ಚರ್ ಅಂತ. ನೋಡಿ ಹೆಂಗಿದೆ ಎಡ್ಜು, ಫುಲ್ ನೈಸಿಗಿದೆ ಎಡ್ಜ್. ಹಂಗೆ ನೋಡಿ ಪ್ಲೆಸೆಂಟ್ ಟ್ಯೂನಿಂಗ್ ಹೆಂಗಿದೆ ಅಂತ. ಸೂಪರ್ ಮೀಟಿಯರ್ ಶಾರ್ಟ್ ಗನ್ನು ಲೋ ಆಗಿ ಬರಲ್ಲ, ಸ್ವಲ್ಪ ಹೈಟ್ ಬರುತ್ತೆ ಕ್ಲಾಸಿಕ್ ಥರ. ನಿನಗೆ ಯಾವ್ದು ತಗೋತಿ ಆಪ್ಷನ್ ಕೊಟ್ಟರೆ? NS 400 ಇಲ್ಲ ಹಿಮಾಲಯನ್? NS. ಯಾಕೆ? ಸಾಕು, ನಾನೇನು ಅಂಥ ಲಾಂಗೆಲ್ಲ ಹೊಡೆಯಲ್ವಲ್ಲ. ಅವರ್ ಕೊಡ್ತದೆ ಕಮ್ಮಿ ಕಾಸು. ಹಿಮಾಲಯ ಕಾಸ್ಟ್ಲಿ. ಏನು ಕಾಸ್ಟ್ಲಿ? ಎಷ್ಟು NS ಎಷ್ಟು ಹಿಮಾಲಯ ಎಷ್ಟು? ಕಾಸ್ಟ್ ಮೇಲೆ ಹೇಳ್ತಿದ್ಯಾ? ಬಟ್ ಕಂಫರ್ಟು ಅವಾಗಿನ ಮ್ಯಾನೇಜ್ ಮಾಡಿ. ಸೀಟು ಸ್ವಲ್ಪ ಏರ್ ಸೀಟಲ್ಲಿ ಹಾಕ್ಸ್ಕೊಂಡು ಮ್ಯಾನೇಜ್ ಮಾಡಿ. ನಾನು ಇನ್ನೂ ಏನೇನು ಖರ್ಚು ಮಾಡಿದ್ದೀನಿ ಗಾಡಿಗೆ ಅಂದರೆ, ಇದುವರೆಗೂ ಇದು 3ನೇ ಸತಿ ಟೈರ್ ಚೇಂಜ್ ಮಾಡಿಸಿರೋದು. ಸ್ಟಾಕಲ್ಲಿ ಬಂದಿದ್ದು 25,000 ಓಡಿಸಿದ್ದೆ. ಅದಾದಮೇಲೆ ತಿರ್ಗಾ ಒಂದು ಹಾಕ್ಸಿದ್ದು ಇದೇ ಥರ ಪ್ಯಾಟ್ರನ್ನೇ. ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇತ್ತು, ಅದು ಬೇರೆ ಥರ ಇತ್ತು. ಅದೊಂದು 25,000 ಓಡಿಸ್ದೆ. 50,000 ಚಿಲ್ಲರೆಗೆ ನಾವು ಚೇಂಜ್ ಮಾಡಿಸ್ತೀವಿ. 52,000ಕ್ಕೆ 55,000ಕ್ಕೆ ಚೇಂಜ್ ಮಾಡಿಸ್ದೆ. ಇದು ಈಗ ಹಾಕ್ಸಿ ನೋಡಿ ಆಲ್ಮೋಸ್ಟ್ 70,000 ಕಿಲೋಮೀಟ್ರ್ ಓಡಿದೆ. ಇದು 3ನೇ ಟೈರು ಗಾಡಿ ತೊಗೊಂಡಾಗಿಂದ. ಮುಂದ್ಗಡೆದೂ ಆಲ್ಮೋಸ್ಟ್ 3ನೇ ಟೈರೇ. ಅದು ಸ್ವಲ್ಪ ಇನ್ನೂ ಓಡ್ತಿತ್ತು, ಸ್ವಲ್ಪ ಸ್ಕಿಡ್ ಆಗ್ತಿತ್ತು, ಸೌದಾಗಿತ್ತು. ಪಂಚರ್ ಅಂತೂ ಆಗಿರಲಿಲ್ಲ ಗಾಡಿ. ಅದು ತೊಗೊಂಡಾಗಿದೆ ಒಂದು ಸತಿನೂ ಟೈರ್. ಅದು ಅಷ್ಟು ಸಖತ್ತಾಗೆ ಒಂದು ಟೈರ್ ಓಡ್ತು. ಈ ಗಾಡಿ ಹಿಂದೆ ಇರೋ ಟೈರನ್ನೇ ಪಂಚರ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೋಸ್ಕರ ಹೊಸದು ಹಾಕ್ಸಿದಾಗ ಇದನ್ನು ಚೇಂಜ್ ಮಾಡಿಸ್ಬಿಟ್ಟೆ. ಟೈರ್ ಚೇಂಜ್ ಮಾಡಿಸಿದಾಗ ನೀವು ಏನು ಮಾಡಿ ಅಂತಂದರೆ 2 ಅಟ್ ಎ ಟೈಮ್ ಮಾಡಿಸಿ, ಅದರಿಂದ ಬ್ಯಾಲೆನ್ಸ್ ಸಿಗುತ್ತೆ. ಇಲ್ಲ ಅಂತಂದರೆ ಮುಂದೆ ಹಳೇದು ಹಿಂದೆ ಹೊಸದು ಅಥವಾ ಮುಂದೆ ಹೊಸದು ಹಿಂದೆ ಹಳೇದು ಆ ಥರ ಆದಾಗ ಏನಾಗುತ್ತಲ್ಲ ಬ್ಯಾಲೆನ್ಸಿಂಗ್ ಮತ್ತು ಟೈರ್ ಪ್ಯಾಟ್ರನ್ ಇದೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಇನ್ನೇನು ಖರ್ಚು ಮಾಡಿದ್ದೀನಿ? ನಾನು ಶೋರೂಮಲ್ಲಿ ಬರೀ 3 ಸರ್ವಿಸ್ ಮಾಡಿಸಿದ್ದೆ ಗಾಡಿನ. ಅದು ಬಿಟ್ಟರೆ ನಾನು ನೆಕ್ಸ್ಟು ಗಾಡಿನ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿಲ್ಲ. ಈಗ ರೀಸೆಂಟಾಗಿ 62,000 63,000 ಇದ್ದಾಗ ಯಾವುದಕ್ಕೂ ಇರಲಿ ಜನರಲ್ ಚೆಕಪ್ ಇದೆಲ್ಲ ಮಾಡಿಸ್ಬಿಡೋಣ ಅಂತ ಶೋರೂಮಿಗೆ ಬಿಟ್ಟಿದ್ದೆ. ಬಟ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಶೋರೂಮಲ್ಲಿ ಬರೀ ಬಿಲ್ ಮಾಡ್ತಾರಷ್ಟೇ, ಕೆಲಸ ಅಂತೂ ಮಾಡಲ್ಲ. ಯಾವುದೋ ಒಂದೊಂದು ಶೋರೂಮಲ್ಲಿ ನೀವು ನಿಂತ್ಕೊಂಡು ಮಾಡಿಸಿದ್ರೆ ಕ್ಲೀನಾಗಿ ಮಾಡಿಕೊಡ್ತಾರಷ್ಟೇ. ಸುಮಾರು ಜನಕ್ಕೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ನೋಡಿರ್ಬೋದು ನೀವು. ಶೋರೂಮಲ್ಲಿ ಕೆಲಸಗಳು ಮಾಡಲ್ಲ, ಬಿಲ್ ಮಾತ್ರ ಸಿಕ್ಕಾಬಟ್ಟೆ ಹಾಕ್ತಾರೆ ಅಂತ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ಅಜಯಿಂದ ತಗೊಳ್ಳೋ ಎಕ್ಸ್ಪೀರಿಯನ್ಸ್ ಎಮಾ ಶೋರೂಮಲ್ಲಿ ಒಂದೇ ಒಂದು ಪಾರ್ಟ್ನ ಮುಟ್ಟಿರಲಿಲ್ಲ. ಏನು ಮಾಡಿದ್ರು, ಗಾಡಿನ 5,500 6,000 ಬಿಲ್ ಹಾಕ್ಬಿಟ್ಟು 3 ದಿನ ಗಾಡಿ ನಿಲ್ಸ್ಕೊಂಡು ತಂದು ಹಂಗೆ ಕೊಡ್ತಾಯಿದ್ರು. ಆಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡಿ ಇದೆಲ್ಲ ಮಾಡಿದ್ದಕ್ಕೆ ಇಂಜಿನ್ ಆಯಿಲ್ ಎಲ್ಲನೂ ಚೇಂಜ್ ಮಾಡಿಕೊಟ್ರು. ಇಂಜಿನ್ ಆಯಿಲ್ ಸುದ ಚೇಂಜ್ ಮಾಡಿರಲಿಲ್ಲ, ಅದನ್ನು ಹಂಗೆ ತಂದು ಕೊಟ್ಟಿದ್ರು. ಇಷ್ಟೇ ಶೋರೂಮ್ ಅವರು. ನಾನು 3 ಸರ್ವಿಸ್ ಅಷ್ಟೇ ಫ್ರೀ ಸರ್ವಿಸ್ಸು ಶೋರೂಮಲ್ಲಿ ಮಾಡಿಸಿ ನಂತರ 62,000 63,000ಕ್ಕೆ ನಾನು ಈ ಒಂದು ಗಾಡಿನ ಮತ್ತೆ ಶೋರೂಮ್ ಬಿಟ್ಟಿದ್ದು. ಶೋರೂಮಲ್ಲಿ ಅದೇ ನೋಡಿದ್ರಲ್ಲ 5,500 6,000 ಬಿಲ್ ಮಾಡ್ತಾರೆ. ನಿಮಗೆ ಅದೇ ಪಾರ್ಟ್ಸ್ನ ತೊಗೊಂಬಂದು ಸ್ಟಾಕಲ್ಲಿ ನೀವು ಈಚ್ ಕಡೆ ಹಾಕ್ಸ್ಕೊಂಡ್ರೆ 2,000 3,000 ಕಮ್ಮಿಲಿ ಮಾಡಿಸ್ಕೊಬೋದು ನೀವು.
ನೋಡಿ ಇಷ್ಟು ಈ ಒಂದು ಗಾಡಿದು ಚೈನ್ ಸ್ಪ್ರಾಕೆಟು ಅಷ್ಟೇ 25,000ಕ್ಕೆ ಒಂದು ಸತಿ ಚೇಂಜ್ ಮಾಡಿಸ್ದೆ ಚೈನ್ ಸ್ಪ್ರಾಕೆಟ್ನ, ಮತ್ತು 48,000ಕ್ಕೆ ಅನ್ಕೋತೀನಿ ಚೇಂಜ್ ಮಾಡಿಸಿದೆ. ಆಲ್ಮೋಸ್ಟ್ ನಾನು ಈ ಒಂದು ಚೈನ್ ಸ್ಪ್ರಾಕೆಟ್ನ 20ರಿಂದ 23-24,000 ಗಂಟೆ ಓಡಿಸ್ತೀನಿ ಒಂದು ಚೈನ್ನ, ಅಷ್ಟು ಒಂದು ಲೈಫ್ ಬರುತ್ತೆ. ಅದರಿಂದ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ. ಇಷ್ಟು ಮೇಂಟೆನೆನ್ಸ್ ನನಗೆ ಬಂದಂಥದ್ದು. ಅದು ಬಿಟ್ಟರೆ ಇದಕ್ಕೆ ಟಾಪ್ ಬಾಕ್ಸ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ, ಬಟ್ ಯಾಕೋ ಈ ನಡುವೆ ಸಿಕ್ಕಾಪಟ್ಟೆ ವೈಬ್ರೇಷನ್ ಬರ್ತಾಯಿದೆ ಗಾಡಿ. ಅದರಿಂದ ಯಾವುದಾದ್ರು ಬೇರೆ ಗಾಡಿ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ದುಡ್ಡು ಅರೇಂಜ್ ಆದರೆ ಹಿಮಾಲಯನೋ ಅಥವಾ ಹೊಸದು ಬಂದಿದೆಯಲ್ಲ NS400 ಅದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಕ್ಲಾಸಿಕ್ ತೊಗೊಳ್ಳೋಣ, ಅದೊಂಥರ ಗಾಡಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಪ್ಪನಿಗೆ ಕ್ಲಾಸಿಕ್ 350 ಮೇಲೆ ಆಸೆ ಆಗಿಬಿಟ್ಟಿದೆ ತುಂಬ. ನೋಡೋಣ ಏನು ಆಗುತ್ತೆ ಫ್ಯೂಚರ್ ಲೈಫಲ್ಲಿ ಅಂತ. ಇನ್ನೇನು ಮಾಡಿಸಿದ್ದೀನಿ ಮೇಜರು 45,000ಕ್ಕೆ ಒಂದು ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸಿದ್ದೆ. 45,000ಕ್ಕೆ ಹೇಳಿದ್ನಲ್ಲ ಆವಾಗಲೇ, 45,000ಕ್ಕೆ ಕ್ಲಚ್ ಪ್ಲೇಟ್ ಚೇಂಜ್ ಮಾಡಿಸ್ದೆ. ಇಂಜಿನ್ ಅಂತೂ ಓಪನ್ ಮಾಡಿಸಿಲ್ಲ ಇದುವರೆಗೂ. ಇಂಜಿನ್ ಹೆಂಗಿದೆ ಕಂಪ್ನಿಯಿಂದ ಬಂದಿದ್ದು ಸ್ಟಾಕ್ ಹಂಗೆ ಇದೆ. ಸ್ವಲ್ಪ ಸೌಂಡ್ ಜಾಸ್ತಿ ಆಗಿದೆ, ಒಂದು 70,000 ಓಡಿದೆಯಲ್ಲ ಅದರಿಂದ. ಅಷ್ಟು ಬಿಟ್ಟರೆ ಇನ್ನೇನು ಮೇಜರ್ ಇನ್ನು ECU ಪ್ರಾಬ್ಲಮ್ ಆಗಲಿ ಅಥವಾ ಬೇರೆ ಇನ್ನೇನೋ ಪ್ರಾಬ್ಲಮ್ ಆಗಲಿ ಆ ಥರ ಏನೂ ಬಂದಿಲ್ಲ. ಅದೇ ನೀವು 3 ಫ್ರೀ ಸರ್ವಿಸ್ ಇತ್ತಲ್ಲ ನನಗೆ, 3 ಫ್ರೀ ಸರ್ವಿಸ್ ಆದಮೇಲೆ ಆಲ್ಮೋಸ್ಟ್ ಗಾಡಿನ ನಾನೇ ಸರ್ವಿಸ್ ಮಾಡ್ಕೋತಾ ಇದ್ದೆ. ಇಂಜಿನ್ ಆಯಿಲ್ ಚೇಂಜ್ ಮಾಡೋದ್ರಿಂದ ಹಿಡಿದು ಏರ್ ಫಿಲ್ಟರ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ನಾನೇ ಮಾಡ್ಕೊಂಡು. ಆಮೇಲೆ ಒಂದು ಹಳೆ ಮನೇಲಿದ್ದಾಗ ನನಗೆ ಸ್ವಲ್ಪ ಮುಂದ್ಗಡೆ ಪಾರ್ಕಿಂಗಲ್ಲಿ ಚೆನ್ನಾಗಿತ್ತು ಜಾಗ. ಅವಾಗ ಏನು ಮಾಡಿದೆ, ಈ ಫ್ರಂಟ್ ಫೋರ್ಕು ಕೂಡ ಬಿಚ್ಚಿಬಿಟ್ಟು ನಾನೇ ಒಂದು ಚೇಂಜ್ ಮಾಡ್ಕೊಂಡಿದ್ದೆ. ಬಟ್ ಇದೊಂದು ಸೀಲ್ ಬರುತ್ತೆ ನಿಮಗೆ, ಆ ಸೀಲ್ ತೆಗೆಯೋದಕ್ಕೆ ಮೆಕ್ಯಾನಿಕ್ ಹತ್ರನ ಹೋದೆ. ಆಮೇಲೆ ಇಲ್ಲೊಂದು ಬೋಲ್ಟ್ ಬರುತ್ತೆ ಕೆಳಗಡೆಯಿಂದ ಹಿಂಗೆ, ಅದು ಬೋಲ್ಟ್ನ ರಿಮೂವ್ ಮಾಡಿ ಈ ಒಂದು ಒಳಗಡೆ ಇದೆಲ್ಲ ಸ್ಪ್ರಿಂಗ್ ಎಲ್ಲ ಬರುತ್ತೆ ಅದೆಲ್ಲ ರಿಮೂವ್ ಮಾಡಬೇಕು. ಅದು ನನ್ನ ಹತ್ರ ಐಟಮ್ ಇರಲಿಲ್ಲ ಅಂದ್ಬಿಟ್ಟು ಇವರು ಕೊಟ್ಟು ಕಳಿಸಿದ್ದೆ ನನ್ನ ತಮ್ಮನ ಕೈಲಿ ಗ್ಯಾರೇಜ್ಗೆ. ಅಲ್ಲಿ ಸೀಲ್ನ ಮತ್ತು ಇದನ್ನು ಹಾಕ್ಸ್ಕೊಂಬಂದು ಆಮೇಲೆ ನಾನೇ ಆಯಿಲ್ನ ಫಿಲ್ ಮಾಡಿ ಈ ಒಂದು ಫಿಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಆವಾಗ ನನ್ನ ವಿಡಿಯೋ ಮಾಡಬೇಕು, ಮೋಟೋ ವ್ಲಾಗ್ ಮಾಡಬೇಕು ಅನ್ನೋದೆಲ್ಲ ಆವಾಗ ಇತ್ತು. ಬಟ್ ಕ್ಯಾಮ್ರಾ ಏನಿರಲಿಲ್ಲ ನನ್ನ ಹತ್ರ, ಅದರಿಂದ ಅವಾಗಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದರಲ್ಲೇ ಸುಮಾರು ಲಾಂಗ್ ರೈಡ್ಸ್ ಮಾಡಿದ್ದೀನಿ. ಮಂತ್ರಾಲಯಕ್ಕೆ ಒನ್ ಡೇಯಲ್ಲಿ ನಾನು ಫಸ್ಟ್ ಹೋಗಿ ಬಂದಿದ್ದೀನಿ. ನಂತರ ಇಲ್ಲಿಗೆ ಶಿವಮೊಗ್ಗ ಹತ್ರ ಜೋಗ್ ಫಾಲ್ಸ್ ಇದೆಯಲ್ಲ ಅಲ್ಲೂ ಹೋಗಿ ಬಂದಿದ್ದೀನಿ. ಅಂದರೆ ಅವಾಗೆಲ್ಲ ಮೋಟೋ ವ್ಲಾಗ್ ಮಾಡ್ತಿರ್ಲಿಲ್ವಲ್ಲ, ಅದರಿಂದ ಮಾಡೋಕ್ಕಾಗಲಿಲ್ಲ. ಈಗ ರೀಸೆಂಟಾಗಿ 220 ತೊಗೊಂಡಿದ್ದರಿಂದ ನಮ್ಮಮ್ಮನ ಮಂತ್ರಾಲಯಕ್ಕೆ 220 ಎಲ್ಲ ಕರ್ಕೊಂಡು ಹೋಗಿ ಬಂದಿದ್ದೆ. ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಚಾನಲಲ್ಲಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ವಿಡಿಯೋನ ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಬನ್ನಿ ಹೊಡೋಣ, ಈಗ ಟೈಮ್ ಆಯಿತು. ನಮ್ಮ ಹಿತೇಶ ವೆಯ್ಟ್ ಮಾಡ್ತಾವನ ಅಷ್ಟೊತ್ತಿಂದ, ಏನು ಇವನು ಇಷ್ಟೊಂದು ತಲೆ ತಿಂತಾವನೆ, ಹೋಗೋಣ ಬೇಗ ಅಂತ. ಮಾಗಡಿ ರೋಡ್ ಯಾರು ಇಲ್ಲವೇ ಇಲ್ಲ. ಗೈಸ್ ನೋಡಿ, ಅಂತ ಇಂಥ ಮಾಗಡಿ ರೋಡಿಗೆ ಬಂದ್ವಿ. ಇದು ಜಂಕ್ಷನ್ ಅಲ್ವಾ, ಮಾಗಡಿಗೆ ಹೋಗೋರು, ಈ ಕಡೆ ಬೆಂಗಳೂರು ಒಳಗಡೆ ಹೋಗೋರು ಎಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇರುತ್ತೆ ಇಲ್ಲಿ. ಒಂದು 7 ಗಂಟೆ 8 ಗಂಟೆ ಪೀಕ್ ಅವರ್ಸಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಏನು ಗುರು ಇವ್ರನ್ನೆಲ್ಲ ಪೊಲೀಸ್ ಹಿಡಿಯೋದಲ್ಲ ಅನ್ಕೋತೀನಿ. ನೋಡಿ, ಮಾಗಡಿ ರೋಡಲ್ಲಿ ಒಂದು ಕಿಯಾ ಶೋರೂಮ್ ಓಪನ್ ಆಗ್ತಾ ಇದೆ. ಎಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಶಾಕ್ ಆಯ್ತು ನನಗೆ ನೋಡ್ಬಿಟ್ಟು. ಯಾವ ಥರ ಬೂಮ್ ಆಗ್ತಾ ಇದೆ ಅಂದರೆ, ಮಾರುತಿಯವರೇ ಒಂದು ಪಿಕಪ್ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಒಂದು ಕಿಯಾ ನಮ್ಮ ಇಂಡಿಯಾದಲ್ಲಿ ಬೂಮ್ ಆಗ್ತಾ ಇದೆ. ಹ್ಯುಂಡೈ ಅವ್ರದ್ದು ಒಂದು ರಿಸರ್ಚ್ ಏನಿದೆಯಲ್ಲ ಅದನ್ನು ತಗೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡ್ರು. ಇಂಪ್ಲಿಮೆಂಟ್ ಮಾಡಿದ್ದು ಸಕ್ಕದಾಗಿ ಬೂಮ್ ಆಗ್ಬಿಟ್ರು ಕಿಯಾದವರು. ಬಟ್ ಸೇಫ್ಟಿ ವೈಸು ಟಾಟಾ ಕಂಪೇರ್ ಮಾಡಿದ್ರೆ ಕಮ್ಮಿನೇ. ಆಕ್ಸಿಡೆಂಟ್ಸ್ ಆದಾಗೆಲ್ಲ ನೋಡಿದ್ದೀನಿ ನಾನು ಕಿಯಾ ಕಾರ್ಸ್ಗಳು ಸುಮಾರು. ಇದು ಬಿಟ್ಟರೆ ಮೈಸೂರು ರೋಡಲ್ಲಿ ಒಂದು ನೋಡಿದ್ದೀನಿ, ಇದೇ ಥರ ಒಂದು ಸೇಮ್ ಎಕ್ಸಾಕ್ಟ್ ಸ್ವಲ್ಪ ದೊಡ್ಡದಾಗಿದೆ. ಬಟ್ ಇದು ಅದಕ್ಕಿಂತ ದೊಡ್ಡದಾಗಿದೆ ಅನ್ಕೋತೀನಿ, ಅಷ್ಟು ದೊಡ್ಡದಾಗಿ ಮಾಡ್ತಾಯಿದ್ದಾರೆ. ಓಕೆ, ಬೆಳೀತಾ ಇದ್ದಾರೆ, ಬೆಳೀಲಿ. ಬಟ್ ನಮ್ಮ ಇಂಡಿಯನ್ ಬ್ರ್ಯಾಂಡ್ಸು ಈ ಥರ ಬೆಳೆದ್ರೆ ಚೆನ್ನಾಗಿರುತ್ತೆ, ನಮಗೂ ಖುಷಿ ಆಗುತ್ತೆ. ಅವರು ಒಂದು ಫೀಚರ್ಸು ಇಂಜಿನ್ ಮೇಲೆಲ್ಲ ಕಾನ್ಸಂಟ್ರೇಷನ್ ಮಾಡಿ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನೋಡಿ, ಸೌತ್ ಕೊರಿಯಾದ ಒಂದು ಕಂಪ್ನಿ ಇಂಡಿಯಾದಲ್ಲಿ ಬಂದು ಇಷ್ಟು ಚೆನ್ನಾಗಿ ಗ್ರೋತನ್ನು ಕಾಣ್ತಾ ಇದೆ ಅಂದರೆ ನಮ್ಮ ಇಂಡಿಯನ್ಸು ಎಷ್ಟು ದೊಡ್ಡ ಮನಸ್ಸವರು, ಎಲ್ಲರೂ ಹೊರಗಡೆಯವ್ರು ಬಂದು ನಮ್ಮನ್ನ ಆಳಿದ್ರು ಆ್ಯಕ್ಸೆಪ್ಟ್ ಮಾಡ್ಕೋತಾರೆ. ಬಟ್ ನಮ್ಮ ಇಂಡಿಯನ್ಸೂ ಕೊರಿಯಾದಲ್ಲಿ ನಮ್ಮ ಇಂಡಿಯನ್ಸ್ನ ಯಾವ ಥರ ಆ್ಯಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದನ್ನು ನೋಡಬೇಕು. ಯಾಕೆಂದರೆ ಇಂಡಿಯನ್ಸ್ನ ಒಂಥರ ಥರ್ಡ್ ಸಿಟಿಸನ್ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಇಂಡಿಯನ್ಸ್ನ ಒಂಥರ ಡಿಸ್ಕ್ರಿಮಿನೇಷನ್ನು, ಯಾವುದೋ ಒಂದು ಪಬ್ಬಲ್ಲಿ ಬಿಡದೇ ಇರೋ ಥರ ಈ ಥರ ಟ್ರೀಟ್ ಮಾಡ್ತಾರೆ. ಅದೇ ನಮ್ಮ ಇಂಡಿಯನ್ಸು K-pop ಫ್ಯಾನ್ಸ್ ಅಂತೆ ಯಾವುದ್ಯಾವುದೋ ಏನೋ ಬರ್ತವೆ,
ಸೌತ್ ಕೊರಿಯಾದವ್ರನ್ನ ತುಂಬ ಇಷ್ಟಪಡ್ತಾರೆ. ಬಟ್ ನಮ್ಮನ್ನ ಅಲ್ಲಿಗೆ ಹೋದಾಗ ಟ್ರೀಟ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಕೊರಿಯಾದಲ್ಲಿ ಸುಮಾರು ವೀಡಿಯೋಸ್ಗಳಿದ್ದಾವೆ ಆನ್ಲೈನಲ್ಲಿ, ನೋಡಿ ನಿಮ್ಗೆ ಏನು ಅನ್ನಿಸ್ತು ತಿಳಿಸಿ ಕಮೆಂಟಲ್ಲಿ. ನನಗಂತೂ ಸೌತ್ ಕೊರಿಯಾದಲ್ಲಿ ಈ ಥರ ಒಂದು ಡಿಸ್ಕ್ರಿಮಿನೇಷನ್ನು ನಮ್ಮ ಇಂಡಿಯನ್ಸ್ ಬಗ್ಗೆ ಇದೆಲ್ಲ ನೋಡಿ ಸೌತ್ ಕೊರಿಯನ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡಬೇಕಂತ ಡೌಟ್ ಆಗುತ್ತೆ. ಇದನ್ನೆಲ್ಲ ನಮ್ಮ ಜನ ಮೈಂಡಲ್ಲಿ ಇಟ್ಕೋಬೇಕು. ಸುಮ್ಮನೆ ಯಾವುದೋ ಒಂದು ಕಾರ್ ಬರ್ತಾಯಿದೆ ತಗೋಬೇಕು ಅಂತ ದಯವಿಟ್ಟು ಆ ಥರ ತೊಗೊಳಕ್ಕೆ ಹೋಗ್ಬೇಡಿ. ಒಂದೆರಡು ಫೀಚರ್ಸ್ ಕಮ್ಮಿ ಇರುತ್ತೆ, ಬಟ್ ನಮ್ಮ ಇಂಡಿಯನ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡಿ. ನಮ್ಮವ್ರಿಗೆ ಒಳ್ಳೆಯದು. ನಮ್ಮನ್ನ ಈಚೆ ಕಡೆ ಹೋದಾಗ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂಥವ್ರನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡೋಣ. ನಮ್ಮನ್ನ ಥರ್ಡ್ ಕ್ಲಾಸ್ ಸಿಟಿಸನ್ ಥರ ಟ್ರೀಟ್ ಮಾಡಿದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತಂಥ ಬ್ರ್ಯಾಂಡ್ಗಳನ್ನ. ಅದರೊಳಗಡೆ ಮಧ್ಯೆ ಇದು ಕೊಡ್ತಾರೆ ಆಲ್ರೆಡಿ ಇನ್ನೊಂದು ಕೊಟ್ಬಿಡಿ ಹೊಡ. ನೋಡ್ತಾ ಇದ್ರೆ ಹಂಗೆ ಬೆಣ್ಣೆ ಥರ ಫೀಲ್ ಆಗ್ತಾಯಿದೆ ಅಲ್ಲ ಗೈಸ್. ಮೈಲೇಜ್ ಟೆಸ್ಟ್ ಎಲ್ಲ ಮುಗೀತು. ನಮ್ಮ ಹಿತೇಶ ಹಿಂದೆ ಕೂತ್ಕೊಂಡು ಫುಲ್ ಸುಸ್ತಾಗ್ಬಿಟ್ಟಿದ್ದ. ಅದಕ್ಕೆ ಒಂದು ಪಾವ್ ಭಾಜಿ ಮತ್ತು ಇನ್ನೇನು ತೊಗೊಂಡಿದ್ದು ವಡಪಾವ್ ಅಲ್ಲ, ಪಾವ್ ಭಾಜಿ ವಡಪಾವ್ ತಿನ್ಕೊಂಡು ಇವಾಗ ಫಿಶ್ ತಿನ್ನೋಣ ಅಂತ ಬಂದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು. ನಾವು ಇಲ್ಲಿ ಏನು ತೊಗೊಂಡಿದ್ವಿ ಫಿಶ್ ಅಂದರೆ ಒಂದು ತವಾ ಸ್ಲೈಸು ಮತ್ತು ಇನ್ನೊಂದು ಕಬಾಬ್ ತೊಗೊಂಡಿದ್ವಿ, ಫಿಶ್ ಕಬಾಬು. ಫಿಶ್ ಕಬಾಬ್ ಎಣ್ಣೆಯಲ್ಲಿ ಮಾಡಲ್ಲ, ಹೆಂಗೆ ಮಾಡ್ತಾರೆ ಅಂದರೆ ಇಲ್ಲಿ ತವಾ ಮೇಲೆ ಅಂದರೆ ಫ್ರೈ ಮಾಡ್ತಾರೆ, ಅದನ್ನೇ ಫಿಶ್ ಕಬಾಬ್ ಅಂತ ತಿಂದಿದ್ದು. ಬೆಣ್ಣೆ ಥರ ಇತ್ತು, ಮಾತ್ರ ಬೊಂಬಾಟಾಗಿತ್ತು. ಇವತ್ತೇನು ಅಷ್ಟೊಂದು ಮಳೆ ಬರೋ ಥರ ಇಲ್ಲ. ಮಳೆ ಬರೋಂಗೆ ಆಗ್ಬಿಟ್ಟಿತ್ತು ನಾನು ಮನೆ ಬಿಟ್ಟು ಬರುವಾಗ. ಇವಾಗೇನು ಮಳೆ ಬಂದಿಲ್ಲ. ಇವೆಲ್ಲ ತಿನ್ಕೊಂಡು ಈಗ ಹೊಡ್ತಾ ಇದ್ದೀವಿ ಮನೆಗೆ. ಚೆನ್ನಾಗಿತ್ತು, ಒಂಥರ ಖಾರ ಸ್ವಲ್ಪ ಹುಳಿ ಎಲ್ಲ ಬೊಂಬಾಟಾಗಿತ್ತು. ಹೆಂಗಿತ್ತು ಹಿತೇಶ ಟೇಸ್ಟು? ನೀವು ಒಂದ್ಸತಿ ಟ್ರೈ ಮಾಡಿ. ಈಸ್ಟ್ ಕಾಲೇಜ್ ಹತ್ತತ್ರ ಈ ಒಂದು ಅಂಗಡಿ ಬರುತ್ತೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.